ಇಂಟರ್ನೆಟ್ ಅಲ್ಲಿ ಅತಿ ಹೆಚ್ಚು ಸರ್ಚ್ ಆಗ್ತಿರುವ ಟಾಪಿಕ್ ಗಳಲ್ಲಿ ಒಂದು ಹೌ ಟು ಲೂಸ್ ವೇಟ್. ಯಾವ ರೀತಿಯಲ್ಲಿ ನಾವು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದು. ಹೆಚ್ಚಿನವರ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್, ಪ್ರಪಂಚದಾದ್ಯಂತ ಹೆಚ್ಚಿನವರ ನ್ಯೂ ಇಯರ್ ರೆಸೊಲ್ಯೂಷನ್ ಕೂಡ ಇದೇ ಆಗಿದೆ. ನಾನು ಈ ವರ್ಷದಲ್ಲಿ ಇಷ್ಟು ಕೆಜಿ ಲೂಸ್ ಮಾಡ್ಕೊಳ್ತೇನೆ, ಡಯಟ್ ಮಾಡ್ತೇನೆ. ಅದೇ ನಾವು ಇಂಟರ್ನೆಟ್ ಅಲ್ಲಿ ಹುಡುಕ್ಲಿಕ್ಕೆ ಹೋದ್ರೆ ಲಕ್ಷಗಟ್ಟಲೆ ವಿಡಿಯೋಸ್ ಇದೆ ಹೌ ಟು ಲೂಸ್ ವೇಟ್. ಅದೇ ಆರ್ಟಿಕಲ್ಸ್ ಅನ್ನು ಹುಡುಕ್ಲಿಕ್ಕೆ ಹೋದ್ರೆ ಸಾವಿರಾರು ಗಟ್ಟಲೆ ಆರ್ಟಿಕಲ್ಸ್ ಇದೆ. ಹಾಗಾದ್ರೆ ವೇಟ್ ಲೂಸ್ ಮಾಡೋದು ಯಾವ ರೀತಿಯಲ್ಲಿ? ಈ ದಿನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೈಂಟಿಫಿಕಲಿ, ವೈಜ್ಞಾನಿಕವಾಗಿ ನಾವು ಯಾವ ರೀತಿಯಲ್ಲಿ ವೇಟ್ ಲೂಸ್ ಮಾಡಬಹುದು. ಈಗ ಕೆಲವರು ಹೇಳ್ತಾರೆ ಲೋ ಕಾರ್ಬ್ ಡಯಟ್ ಮಾಡಿ ಅಥವಾ ಲೋ ಫ್ಯಾಟ್ ಡಯಟ್ ಮಾಡು. ಇನ್ನು ಕೆಲವರು ಹೇಳ್ತಾರೆ ಬೆಳಿಗ್ಗೆ ಎದ್ದು ನೀರಿಗೆ ಲಿಂಬೆ ಹಣ್ಣನ್ನು ಹಾಕಿ ಕುಡಿ. ಈ ರೀತಿಯಲ್ಲಿ ನಾವು ವೇಟ್ ಲೂಸ್ ಅಂತ ಹೇಳುವಾಗ ಎಷ್ಟೊಂದು ಜನ ಎಷ್ಟೊಂದು ಸಜೆಷನ್ ಕೊಡ್ತಾರೆ. ಆದ್ರೆ ವೈಜ್ಞಾನಿಕವಾಗಿ ನಾವು ಯಾವ ರೀತಿಯಲ್ಲಿ ದೇಹದ ತೂಕವನ್ನು ಇಳಿಸಬಹುದು ಅಂತ ಹೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈ ವೇಟ್ ಲಾಸ್ ಇದರ ಹಿಂದಿನ ಲಾಜಿಕ್ ತುಂಬಾ ಸಿಂಪಲ್. ಈಗ ನಾವು ಒಂದು ಅಕೌಂಟ್ ಇದೆ ಅಂತ ತಿಳ್ಕೊಳ್ಳೋಣ, ಬ್ಯಾಂಕ್ ಅಕೌಂಟ್. ಅದರಲ್ಲಿ ನಾವು ದುಡ್ದು ಹಣ ಹಾಕ್ತಾ ಇದ್ರೆ ಅಕೌಂಟ್ ಅಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಹಣ. ಅದೇ ರೀತಿಯಲ್ಲಿ ನಾವು ಅಕೌಂಟ್ ಇಂದ ತೆಗಿತಾ ಹೋದ್ರೆ ಹಣ ಕಡಿಮೆ ಆಗ್ತಾ ಹೋಗ್ತದೆ, ಖಾಲಿ ಕೂಡ ಆಗ್ತಾ ಹೋಗ್ತದೆ. ಹಾಗಾದ್ರೆ ನಮ್ಮ ಅಕೌಂಟ್ ಅಲ್ಲಿ ಹಣ ಹೆಚ್ಚಾಗ್ಬೇಕಿದ್ರೆ ನಾವು ಹೆಚ್ಚು ದುಡ್ದು ಹಾಕ್ಬೇಕು ಅಥವಾ ಕಡಿಮೆ ಖರ್ಚು ಮಾಡ್ಬೇಕು. ಸಿಂಪಲ್ ಆಗಿದೆಯಲ್ಲ ಲಾಜಿಕ್. ಇದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಕೂಡ ಒಂದು ಕ್ಯಾಲರಿ ಬ್ಯಾಂಕ್ ಅಂತ ಇದೆ. ಕ್ಯಾಲರಿ ಬ್ಯಾಂಕ್ ಅಂತ ಹೇಳುವಾಗ ನಿಮ್ಗೆ ಅನಿಸ್ಬೋದು ಈ ಕ್ಯಾಲರಿ ಅಂದ್ರೆ ಏನು? ಈ ಕ್ಯಾಲರಿ ಅಂತ ಹೇಳುವಂತದ್ದು ಪ್ರತಿಯೊಂದು ಮನುಷ್ಯರಿಗೂ ಅವಶ್ಯಕತೆ ಇದ್ದೇ ಇದೆ. ಈ ಕ್ಯಾಲೋರಿಯೇ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವಂತದ್ದು. ಈಗ ಸಿಂಪಲ್ ಟರ್ಮ್ಸ್ ಅಲ್ಲಿ ನಿಮ್ಗೆ ಹೇಳ್ಬೇಕು ಅಂತ ಹೇಳಿ ಆದ್ರೆ, ಈಗ ನಮ್ಮಲ್ಲಿ 2 ವೀಲರ್ ಇದೆ, 4 ವೀಲರ್ ಇದೆ. ನಾವೀಗ ಅದನ್ನು ಪೆಟ್ರೋಲ್ ಬಂಕಿಗೆ ತಕೊಂಡು ಹೋಗ್ತೇವೆ ಪೆಟ್ರೋಲ್ ಹಾಕಿಸ್ಲಿಕ್ಕೆ. ಆಗ ಅಲ್ಲಿ ಅವನ್ ಏನ್ ಕೇಳ್ತಾನೆ, ಎಷ್ಟು ಪೆಟ್ರೋಲ್ ಹಾಕ್ಬೇಕು? ಆಗ ನಾವು 1 ಲೀಟರ್, 2 ಲೀಟರ್, 5 ಲೀಟರ್ ಈ ರೀತಿಯಲ್ಲಿ ಲೀಟರ್ ಅಂತ ಹೇಳ್ತೇವೆ. ಪೆಟ್ರೋಲ್ ಅನ್ನು ನಾವು ಅಳತೆ ಮಾಡುವಂತದ್ದು ಲೀಟರ್ ಅಲ್ಲಿ. ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿರುವ ಶಕ್ತಿಯನ್ನು ಅಳತೆ ಮಾಡುವಂತದ್ದು ಕ್ಯಾಲರಿಯಲ್ಲಿ. ಹಾಗಾಗಿ ನಮ್ಗೆ ಈ ಕ್ಯಾಲರಿ ಅಂತ ಹೇಳುವಂತದ್ದು ದೇಹಕ್ಕೆ ತುಂಬಾ ಅಗತ್ಯ. ಹಾಗೆ ನಮ್ಮ ಕ್ಯಾಲರಿ ಬ್ಯಾಂಕ್ ಅಂತ ಹೇಳಿದೆ ನಾನು. ಆಗ ಕ್ಯಾಲರಿ ಬ್ಯಾಂಕ್ ಅಂತ ಹೇಳಿದ್ರೆ ನಾವು ತಿಂದ ಒಂದು ಪ್ರತಿಯೊಂದು ಆಹಾರದಿಂದ ಕೂಡ ನಮ್ಮ ದೇಹಕ್ಕೆ ಕ್ಯಾಲರಿ ಬರ್ತದೆ. ನಮ್ಮ ದೇಹದ ಪ್ರತಿಯೊಂದು ಚಟುವಟಿಕೆಗೂ ಕೂಡ ಈ ಕ್ಯಾಲರಿ ತುಂಬಾ ಅಗತ್ಯ. ಈಗ ಕ್ಯಾಲರಿ ಬ್ಯಾಂಕ್ ಅಂತ ಹೇಳುವಾಗ ಕ್ಯಾಲರಿ ಬ್ಯಾಂಕ್ ನಮ್ಮ ಅಕೌಂಟಿಗಾದ್ರೆ ನಾವು ಹಣ ಮಾಡಿಕೊಂಡು ದುಡಿದುಕೊಂಡು ಹಾಕ್ತೇವೆ. ಈ ಕ್ಯಾಲರಿ ಬ್ಯಾಂಕಿಗೆ ಹೇಗೆ ಕ್ಯಾಲರಿಯನ್ನು ಹಾಕ್ತೇವೆ? ನಾವು ತಿನ್ನುವ ಪ್ರತಿಯೊಂದು ವಸ್ತುವಲ್ಲಿ ಕೂಡ ಒಂದು ಕ್ಯಾಲರಿ ಅಂತ ಇರ್ತದೆ. ನಾವೆಷ್ಟು ತಿಂತೇವೋ ಅದು ನಮ್ಮ ಕ್ಯಾಲರಿ ಬ್ಯಾಂಕಿಗೆ ಹೋಗಿ ಆಡ್ ಆಗ್ತದೆ. ನಾವೆಷ್ಟು ಒಂದು ಚಟುವಟಿಕೆಯಿಂದ ಇರ್ತೇವೋ ಅದು ಕ್ಯಾಲರಿ ಬ್ಯಾಂಕ್ ಇಂದ ಅದು ಖರ್ಚಾಗಿ ಹೋಗ್ತದೆ. ಹಾಗಾಗಿ ನಾವೀಗ ಕ್ಯಾಲರಿ ಬ್ಯಾಂಕ್ ಅಲ್ಲಿ ಏನ್ ಮಾಡ್ಬೇಕು? ಕ್ಯಾಲರಿ ಬ್ಯಾಂಕ್ ಅಲ್ಲಿ ಕಡಿಮೆ ಇಡ್ಬೇಕು ಅಂತ ಹೇಳಿದ್ರೆ ನಾವು ಹೆಚ್ಚಿನ ಆಕ್ಟಿವಿಟಿಯಲ್ಲಿ ತೊಡಗಬೇಕಾಗ್ತದೆ. ಈಗ ನಾವು ಕ್ಯಾಲರಿ ಖರ್ಚು ಮಾಡೋದಕ್ಕೆ ಕ್ಯಾಲರಿ ಬರ್ನ್ ಅಂತ ಹೇಳ್ತೇವೆ ಅಂತ ತಿಳಿಸಿದೆ. ಈಗ ಕ್ಯಾಲರಿ ಬರ್ನ್ ವಿಷಯದಲ್ಲಿ ಮತ್ತೆ ತಿಳ್ಕೊಳ್ಳೋಣ. ಈಗ ಕ್ಯಾಲರಿ ನಮ್ಮ ದೇಹದೊಳಗೆ ಹೇಗೆ ಸೇರ್ತದೆ ಅಂತ ಹೇಳಿ ಫಸ್ಟ್ಗೆ ನೋಡೋಣ. ಈಗ ನಾವು ತಿನ್ನುವ ಪ್ರತಿಯೊಂದು ಆಹಾರದಲ್ಲಿ ಇರ್ಲಿ, ಪಾನೀಯದಲ್ಲಿರ್ಲಿ, ಪಾನೀಯ ಅಂತ ಹೇಳಿದ್ರೆ ನೀರನ್ನು ಬಿಟ್ಟು ಪ್ರತಿಯೊಂದರಲ್ಲಿ ಕೂಡ ಕ್ಯಾಲರಿ ಅಂತ ಇರ್ತದೆ. ಈ ಕ್ಯಾಲರಿ ನಮ್ಮ ದೇಹದೊಳಗೆ ನಾವು ತಗೊಳ್ಳುವ ಫುಡ್ಡಿನ ಮುಖಾಂತರ ಅಥವಾ ಈ ಡ್ರಿಂಕ್ಸ್, ಪಾನೀಯದ ಮುಖಾಂತರ ಕೂಡ ಇದು ದೇಹವನ್ನು ಸೇರ್ತದೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಈ ಕ್ಯಾಲರೀಸ್ ಖರ್ಚಾಗ್ತದೆ. ಕ್ಯಾಲರಿ ಬರ್ನ್ ಅಂತ ಹೇಳಿದ ಕೂಡಲೇ ನಮ್ಗೆ ಮನಸ್ಸಲ್ಲಿ ಬರೋದು ಎಕ್ಸರ್ಸೈಸ್, ರನ್ನಿಂಗ್, ಜಿಮ್ಮಿಗೆ ಹೋಗುವಂಥದ್ದು. ಹೌದು ಸ್ನೇಹಿತರೆ, ಇದು ಅಗತ್ಯ. ಹಾಗೆ ನಮ್ಮ ದೇಹದ ಪ್ರತಿಯೊಂದು ಕಾರ್ಯ ಅಂತ ಹೇಳಿದ್ರೆ ಹೃದಯ ಬಡ್ಕೊಳ್ಳಿಕ್ಕೆ ಅಥವಾ ಶ್ವಾಸಕೋಶದಿಂದ ಉಸಿರನ್ನು ತಗೊಳ್ಳಿಕ್ಕೆ, ಹಾಗೆ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಆಗ್ಲಿಕ್ಕೆ ಇದಕ್ಕೆ ಕೂಡ ಕ್ಯಾಲರೀಸ್ ಖರ್ಚಾಗ್ತದೆ. ಹಾಗೆ ನಿದ್ರೆ ಮಾಡ್ಲಿಕ್ಕೆ ಕೂಡ ಕ್ಯಾಲರಿ ಖರ್ಚಾಗ್ತದೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿದ್ರಿ. ಒಂದು ಮನುಷ್ಯ 8 ಗಂಟೆ ಮಲಗಿದ್ರೆ ಅಧ್ಯಯನಗಳ ಪ್ರಕಾರ 400 ಕ್ಯಾಲರಿಯಷ್ಟು ಅವನು ಖರ್ಚು ಮಾಡ್ತಾನೆ. ನಮ್ಮ ದೇಹವನ್ನು ಜೀವಂತವಾಗಿರಿಸಲಿಕ್ಕೆ ನಾವು ಇಷ್ಟೊಂದು ಕ್ಯಾಲರೀಸ್ ಖರ್ಚು ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು BMR ಅಂತ ಹೇಳ್ತೇವೆ. ಪ್ರತಿಯೊಬ್ಬರ BMR ಬೇರೆ ಬೇರೆ ಆಗಿರ್ತದೆ. ಅದು ನಿಮ್ಮ ತೂಕ, ಎತ್ತರ ಮತ್ತು ಮಸಲ್ ಮಾಸ್ ಇದನ್ನು ಹೊಂದಿಕೊಂಡಿರ್ತದೆ. ಹಾಗಾದ್ರೆ ನೀವು ತಿಳ್ಕೊಳ್ಬಹುದು ನನ್ನ BMR ಏನು ಅಂತ ಹೇಳಿ ನಂಗೆ ಹೇಗೆ ಗೊತ್ತಾಗ್ತದೆ? ಅದನ್ನು ನಾವು ಇಂಟರ್ನೆಟ್ಗೆ ಹೋದ್ರೆ BMR ಕ್ಯಾಲ್ಕುಲೇಟರ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಮ್ಗೆ ಆ ಕ್ಯಾಲ್ಕುಲೇಟರ್ ಸಿಗ್ತದೆ. ಅದರಲ್ಲಿ ನಿಮ್ಮ ಎತ್ತರ, ತೂಕ, ವಯಸ್ಸು ಎಲ್ಲ ಹಾಕಿದ್ರೆ ನಿಮ್ಗೆ ನಿಮ್ಮ BMR ಎಷ್ಟು ಅಂತ ಹೇಳಿ ಗೊತ್ತಾಗ್ತದೆ. ನೀವು ತಿಳ್ಕೊಳ್ಬಹುದು. ಹಾಗಾದ್ರೆ ನಾನು BMR ಗಿಂತ ಕಡಿಮೆ ತಿಂದು ನನ್ನ ದೇಹದ ತೂಕವನ್ನು ಇಳಿಸ್ಕೊಳ್ತೇನೆ. ಇದು ಥಿಯರಿಟಿಕಲಿ
ಕರೆಕ್ಟ್ ಆಗಿದೆ ಸ್ನೇಹಿತರೆ. ಆದ್ರೆ ಪ್ರಾಕ್ಟಿಕಲಿ ನೋಡಿದ್ರೆ ಇದು ತುಂಬಾ ಡೇಂಜರಸ್. ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವ ಚಾನ್ಸಸ್ ಹೆಚ್ಚು. ಮಾನಸಿಕ ಕಿರಿಕಿರಿ ಆಗ್ತದೆ, ಒತ್ತಡ ಆಗ್ತದೆ, ಹಾಗೂ ಓದಿನಲ್ಲಿ ಅಥವಾ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಕೂಡ ಬರುವುದಿಲ್ಲ. ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡುವಂತಹ ಕ್ಯಾಲರಿ ತಗೊಳ್ಳುವಂತಹ ಅಂಗ ಅಂತ ಹೇಳಿದ್ರೆ ಮೆದುಳು. ಈಗ ಕೆಲವರಿಗೆ ಹೀಗೆ ಆಗ್ತದೆ, ಸ್ವಲ್ಪ ದಿನ ಅದನ್ನು ತಿನ್ನುವುದನ್ನು ಕಡಿಮೆ ಮಾಡ್ತಾರೆ, ಮೂಡ್ ಒಳ್ಳೇದಿಲ್ಲ, ಕಿರಿಕಿರಿಯಲ್ಲಿರ್ತಾರೆ, ಸಿಕ್ಕಿದವರ ಮೇಲೆಲ್ಲ ರೇಗಾಡ್ತಾ ಇರ್ತಾರೆ. ಇನ್ನು ವೀಕ್ನೆಸ್ ಕೂಡ ಆಗುತ್ತೆ. ಸ್ವಲ್ಪ ಸಮಯ ಡಯಟ್ ಮಾಡಿ ಮತ್ತೆ ಬೋರ್ ಆಗುತ್ತೆ, ಸರಿ ತಿನ್ನಲು ಶುರು ಮಾಡ್ತಾರೆ. ಹಾಗಾಗಿ ನಾವು ಯಾವಾಗ್ಲೂ ವೆಯ್ಟ್ ಲಾಸ್ ಅನ್ನು ಕಾನ್ಸಂಟ್ರೇಟ್ ಮಾಡುವಂತದ್ದಲ್ಲ, ಹೆಲ್ದಿ ವೆಯ್ಟ್ ಲಾಸ್ ವಿಷಯವಾಗಿ ಥಿಂಕ್ ಮಾಡಬೇಕು. ಈ ಹೆಲ್ದಿ ವೆಯ್ಟ್ ಲಾಸ್ಗೋಸ್ಕರ ನಾವು 4 ಅಂಶಗಳನ್ನು ತಲೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಫಸ್ಟ್ ಒನ್ ಅಂತ ಹೇಳಿ ಬರುದು ಡಯಟ್ ಕಂಟ್ರೋಲ್, ಸೆಕೆಂಡ್ ಒನ್ ಎಕ್ಸಸೈಸ್, ಥರ್ಡ್ ಒನ್ ನಿದ್ರೆ ಸ್ಲೀಪ್, ಇನ್ನೊಂದು ಫೋರ್ತ್ ಒನ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಒತ್ತಡವನ್ನು ಯಾವ ರೀತಿಯಲ್ಲಿ ನಾವು ಹ್ಯಾಂಡಲ್ ಮಾಡ್ತೇವೆ. ಈಗ ನಾವು ಮೊದಲಿಗೆ ಡಯಟ್ ಕಂಟ್ರೋಲ್ ಅಂತ ಹೇಳುವಾಗ ನಮ್ಮ ದೇಹಕ್ಕೆ ಯಾವುದೆಲ್ಲ ಪೋಷಕಾಂಶಗಳು, 6 ಪೋಷಕಾಂಶಗಳು ತುಂಬಾ ಇಂಪಾರ್ಟೆಂಟ್. ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್, ವಿಟಮಿನ್, ಮಿನರಲ್ ಮತ್ತು ನೀರು. ಈ 6 ಪೋಷಕಾಂಶಗಳು ತುಂಬಾನೇ ಅಗತ್ಯ. ನಮ್ಗೆ ಗೊತ್ತಿರೋ ಹಾಗೆ ಈಗ ಪ್ರೋಟೀನ್, ವಿಟಮಿನ್, ಮಿನರಲ್, ವಾಟರ್ ನಮ್ಗೆ ಗೊತ್ತೇ ಇದೆ. ಆದ್ರೆ ಈಗ ಇನ್ನು ಕೆಲವರನ್ನು ನಾವು ಕೇಳಲಿಕ್ಕೆ ಹೋದ್ರೆ ಅವ್ರು ಹೇಳ್ತಾರೆ ಲೋ ಕಾರ್ಬ್ ಡಯಟ್ ಇಂದ ನೀವು ಸಪುರ ಆಗ್ಬಹುದು. ಈಗ ಲೋ ಫ್ಯಾಟ್ ಡಯಟ್ ಕೂಡ ಕೆಲವರು ಸಜೆಸ್ಟ್ ಮಾಡ್ತಾರೆ. ಈಗ ಮೊದಲಿಗೆ ನಾವು ಕಾರ್ಬೋಹೈಡ್ರೇಟ್ಸ್ ವಿಷಯವನ್ನು ತಗೊಳ್ಳೋಣ. ಕಾರ್ಬೋಹೈಡ್ರೇಟ್ಸ್ ಇಂದ ಬರುವಂತಹ ಶುಗರ್ ಇದು ದೇಹಕ್ಕೆ ಇಮಿಡಿಯೇಟ್ ಆಗಿ ಎನರ್ಜಿ ಕೊಡುವಂತಹ ಒಂದು ಸೋರ್ಸ್. ಈ ದೇಹ ಈ ಕಾರ್ಬೋಹೈಡ್ರೇಟ್ಸ್ ಇಂದ ಬಂದ ಎನರ್ಜಿಯನ್ನು ಇಮಿಡಿಯೇಟ್ ಆಗಿ ಯೂಸ್ ಮಾಡದಿದ್ರೆ ಇದನ್ನು ಗ್ಲೈಕೋಜನ್ ಆಗಿ ನಮ್ಮ ಲಿವರ್ ಮತ್ತೆ ಈ ಮಾಂಸಖಂಡಗಳಲ್ಲಿ ಶೇಖರಣೆ ಮಾಡ್ತದೆ. ಮತ್ತು ಕೂಡ ಈಗ ಶುಗರ್ ಉಳಿದಿದೆ ಅಂತ ಹೇಳಿ ಆದ್ರೆ ಅದನ್ನು ಫ್ಯಾಟ್ ಆಗಿ ಫ್ಯಾಟ್ ಸೆಲ್ಸ್ ಅಲ್ಲಿ ಸ್ಟೋರ್ ಮಾಡ್ತದೆ. ಹಾಗಾಗಿ ನಾವು ನಮ್ಮ ದೇಹದ ತೂಕ ಹೆಚ್ಚಾಗ್ತದೆ ಹಾಗೂ ನಾವು ದಪ್ಪವಾಗಿ ಕಾಣಿಸ್ತೇವೆ. ಕೆಲವರು ಬಂದು ಹೇಳ್ತಾರೆ ಹೈ ಪ್ರೋಟೀನ್ ಡಯಟ್ ಒಳ್ಳೇದು, ಯಾಕೆ ಅಂತ ಹೇಳಿದ್ರೆ ಈ ಕಾರ್ಬ್ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ ಆದ್ರೆ ಪ್ರೋಟೀನ್ ಆಗೋದಿಲ್ಲ ಅಂತ. ಆದ್ರೆ ಇದು ಕೂಡ ಸುಳ್ಳು ಸ್ನೇಹಿತರೆ. ಈಗ ಪ್ರೋಟೀನ್ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರೋಟೀನ್ ನಮ್ಗೆ ಗೊತ್ತೇ ಇದೆ, ಈ ಮಸಲ್ ರಿಪೇರಿಗಾಗ್ಲಿ, ಮಸಲ್ ಬಿಲ್ಡ್ ಮಾಡ್ಲಿಕ್ಕಾಗ್ಲಿ, ನಮ್ಮ ದೇಹದ ಮಸಲ್ ಬಿಲ್ಡ್ ಮಾಡ್ಲಿಕ್ಕೆಲ್ಲ ಯೂಸ್ ಆಗ್ತದೆ, ಹೌದು. ಆದ್ರೆ ಹೆಚ್ಚಿನ ಪ್ರೋಟೀನ್ ಅನ್ನು ನಾವು ತಕೊಂಡ್ರೆ ಅಧ್ಯಯನಗಳ ಪ್ರಕಾರ ಈ ಪ್ರೋಟೀನ್ ಕೂಡ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ. ಫೈನಲಿ ನೀವು ಕ್ಯಾಲರಿ ಎಷ್ಟು ತಗೊಳ್ತೀರಾ ಅದು ತುಂಬಾನೇ ಇಂಪಾರ್ಟೆಂಟ್. ಹೆಲ್ದಿ ವೆಯ್ಟ್ ಲಾಸ್ ಮಾಡುವಾಗ ನಾವು ಈ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳುವುದು ತುಂಬಾ ಇಂಪಾರ್ಟೆಂಟ್. ಈ ಕಾರ್ಬೋಹೈಡ್ರೇಟ್ಸ್ ಅನ್ನು ನಾವು ಫುಲ್ ಆಗಿ ತೆಗೆದು ಹಾಕ್ಲಿಕ್ಕೆ ಇಲ್ಲ, ನಾವು ಹೆಲ್ದಿ ಕಾರ್ಬ್ಸ್ ಅನ್ನು ತಿನ್ಬೇಕು. ಹಾಗಾದ್ರೆ ಹೆಲ್ದಿ ಕಾರ್ಬ್ಸ್ ಅಂದ್ರೇನು? ಹೆಲ್ದಿ ಕಾರ್ಬ್ಸ್ ಅಂತ ಹೇಳಿದ್ರೆ ಇದು ರಕ್ತಕ್ಕೆ ಗ್ಲೂಕೋಸ್ ಅನ್ನು ಅಂತ ಹೇಳಿದ್ರೆ ಕೊಡ್ತದೆ, ಆದ್ರೆ ನಿಯಮಿತವಾಗಿ ಆ ಗ್ಲೂಕೋಸ್ ಅನ್ನು ರಿಲೀಸ್ ಮಾಡ್ತದೆ. ಬ್ಲಡ್ ಶುಗರ್ ಲೆವೆಲ್ ಅಲ್ಲಿ ಒಮ್ಮೆಲೆ ಮೇಲೆ ಏರುಪೇರು ಕಾಣೋದಿಲ್ಲ, ಸ್ಪೈಕ್ ಗೊತ್ತಾಗೋದಿಲ್ಲ. ನಿಯಮಿತವಾಗಿ ಆ ಬ್ಲಡ್ ಶುಗರ್ ಲೆವೆಲ್ ಚೇಂಜ್ ಆಗ್ತಾ ಇರ್ತದೆ. ಈಗ ನೀವು ಕೇಳ್ಬೋದು ಹೆಲ್ದಿ ಕಾರ್ಬ್ಸ್ ತಿನ್ಬೇಕು, ಹೌದು, ಆದ್ರೆ ಈ ಹೆಲ್ದಿ ಕಾರ್ಬ್ಸ್ ಯಾವ್ದ್ರಲ್ಲಿ ಸಿಗ್ತದೆ? ಈ ಹೆಲ್ದಿ ಕಾರ್ಬ್ಸ್ ಸಿಗುವಂತದ್ದು ಈ ಧಾನ್ಯಗಳಲ್ಲಿ ಹಾಗೂ ಫ್ರೂಟ್ಸ್ ಅಲ್ಲಿ ಹಾಗೂ ಸ್ಟಾರ್ಚಿ ವೆಜಿಟೇಬಲ್ಸ್ ಅಂತ ಹೇಳಿದ್ರೆ ಕಾರ್ನ್ ಇರ್ಲಿ, ಗೆಣಸ್ ಇರ್ಲಿ, ಇಂಥ ಒಂದು ವೆಜಿಟೇಬಲ್ಸ್ ಅಲ್ಲಿ ಕೂಡ ಹೆಲ್ದಿ ಕಾರ್ಬ್ಸ್ ಇದೆ. ಹಾಗಾಗಿ ನಾವಿದನ್ನು ಹೆಚ್ಚೆಚ್ಚು ತಿನ್ಬೇಕು. ಈಗ ಕಾರ್ಬೋಹೈಡ್ರೇಟ್ಸ್ ವಿಷಯದಲ್ಲಿ ನೋಡಿದ್ವಿ, ಈಗ ಫ್ಯಾಟ್ಸ್ ವಿಷಯದಲ್ಲಿ ನೋಡೋಣ. ಈಗ ಹೆಚ್ಚಿನವರು ಹೇಳ್ತಾರೆ ಫ್ಯಾಟ್ಸ್ ತಿಂದ್ರೆ ಫ್ಯಾಟ್ ಆಗ್ತಾರೆ ಅಂತ ಹೇಳಿ. ಖಂಡಿತವಾಗಿ ಇಲ್ಲ ಸ್ನೇಹಿತರೆ, ನಮ್ಮ ದೇಹಕ್ಕೆ ಫ್ಯಾಟ್ ಕೂಡ ತುಂಬಾ ಅಗತ್ಯ ಇದೆ. ಈ ಫ್ಯಾಟ್ ಅನ್ನು ನಾವು ತಿನ್ನದಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವ ಚಾನ್ಸಸ್ ಇದೆ, ಮಾನಸಿಕ ಕಿರಿಕಿರಿ, ಹೇರ್ ಫಾಲ್, ಹೇರ್ ಲಾಸ್, ಇಂತಹ ಪ್ರಾಬ್ಲಮ್ಸ್ ಕೂಡ ಬರುವಂತದ್ದು. ಫೇಮಸ್ ನ್ಯೂಟ್ರಿಷನಿಸ್ಟ್ ಪೂಜಾ ಮಖೀಜಾ ಕೂಡ ಇದನ್ನೇ ಹೇಳಿದ್ದಾರೆ, ಫ್ಯಾಟ್ ತಿನ್ನೋದ್ರಿಂದ ಫ್ಯಾಟ್ ಆಗುದಿಲ್ಲ, ಆದ್ರೆ ಕೆಟ್ಟ ಫ್ಯಾಟ್ ಅಥವಾ ಈ ಫ್ಯಾಟ್ ತುಂಬಾ ಪ್ರಮಾಣದಲ್ಲಿ ತಿಂದ್ರೆ ಫ್ಯಾಟ್ ಆಗುವ ಚಾನ್ಸಸ್ ಇದೆ. ಆದ್ರೆ ನಾವು ಫ್ಯಾಟ್ ಅನ್ನು ಸಂಪೂರ್ಣವಾಗಿ ನಮ್ಮ ಡಯಟ್ ಇಂದ ತೆಗೆದು ಹಾಕಲೇಬಾರ್ದು ಸ್ನೇಹಿತರೆ. ಈ ಹೆಲ್ದಿ ವೇಟ್ ಲಾಸ್ ಡಯಟ್ ಅಂತ ಹೇಳುವಂತದ್ದು ಬ್ಯಾಲೆನ್ಸ್ಡ್ ಡಯಟ್. ನಾವು ತಗೊಳ್ಳುವ ಕ್ಯಾಲರೀಸ್ ಇಂದ ಎಷ್ಟು ಪರ್ಸೆಂಟೇಜ್ ಕಾರ್ಬೋಹೈಡ್ರೇಟ್ಸ್ ಇಂದ ಬರಬೇಕು, ಎಷ್ಟು ಪ್ರೋಟೀನ್ ಇಂದ ಬರಬೇಕು, ಎಷ್ಟು ಫ್ಯಾಟ್ ಇಂದ ಬರುವಂತದ್ದು ಅಂತ ಕೂಡ ಹೇಳುವಂತದ್ದು ತುಂಬಾನೇ ಇಂಪಾರ್ಟೆಂಟ್. ಹಾಗೆ ನಾವು ನಾರ್ಮಲ್ ಆಗಿ ನೋಡ್ಲಿಕ್ಕೆ ಹೋದ್ರೆ 45 to 65% ಕಾರ್ಬೋಹೈಡ್ರೇಟ್ಸ್ ಇಂದ ಬರಬೇಕು ಕ್ಯಾಲರೀಸ್, 20 to 35% ಕ್ಯಾಲರೀಸ್ ಫ್ಯಾಟ್ ಇಂದ ಬರಬೇಕು, ಹಾಗೂ 10 to 35% ಕ್ಯಾಲರೀಸ್ ಪ್ರೋಟೀನ್ ಇಂದ ಬರಬೇಕು. ಈ ರೇಂಜಿನಲ್ಲಿ ನೀವು ಎಷ್ಟೆಲ್ಲ ತಗೊಳ್ಬೇಕು ಅಂತ ಅದು ನಿಮ್ಮ ಜೀವನ ಶೈಲಿಯ ಮೇಲೆ ಹೊಂದಿಕೊಂಡಿದೆ.
ನೀವೀಗ ತುಂಬಾ ಆಕ್ಟಿವ್ ಇದ್ದೀರಿ ಅಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಆಚೆ ಈಚೆ ಕೂಡ ಆಗ್ಬಹುದು. ಈ ಪರ್ಸೆಂಟೇಜ್ಗೆ ಹೊಂದಿಕೊಂಡು ನಾವೇನೆಲ್ಲ ತಿನ್ಬೋದು ಅಂತ ನೀವು ಕೇಳ್ಬೋದು. ಈ ಗೋಧಿ ಮತ್ತೆ ಅಕ್ಕಿಯನ್ನು ನಾವು ಯಾವಾಗ್ಲೂ ತಿಂತಾ ಇರ್ತೇವೆ. ಅದ್ರೊಟ್ಟಿಗೆ ರಾಗಿ, ಬಾರ್ಲಿ, ಜೋಳ, ಬೇಳೆಕಾಳು ಇದೆಲ್ಲ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಇದರಲ್ಲಿ ಪ್ರೋಟೀನ್ ಮತ್ತೆ ಫ್ಯಾಟ್ ಕೂಡ ಇದೆ. ಇದ್ರೊಂದಿಗೆ ನೀವು ಡ್ರೈ ಫ್ರೂಟ್ಸ್, ಚನಾ, ಕಡ್ಲೆ, ಸೋಯಾ ಚಂಕ್ಸ್, ಫ್ರೂಟ್ಸ್, ವಾಲ್ನಟ್ಸ್, ಪಂಪ್ಕಿನ್ ಸೀಡ್, ಚಿಯಾ ಸೀಡ್ ಇದನ್ನು ಕೂಡ ತಗೊಳ್ಬಹುದು. ತರಕಾರಿಗಳನ್ನು ಆದಷ್ಟು ಫ್ರೆಶ್ ಆಗಿಯೇ ತಿನ್ನಿ. ಹಾಗೆ ಆ ಲೋಕಲ್ ಆಗಿ ಸಿಗುವಂತ ಆ ಒಂದು ಋತುವಿನಲ್ಲಿ ಸಿಗುವಂತ ತರಕಾರಿಗಳನ್ನೇ ಬಳಸಿ. ಹಾಗೆ ಪಿಜ್ಜಾ ಮತ್ತೆ ಬರ್ಗರ್ ಇಂತಕ್ಕೆಲ್ಲ ಹಾಕುವ ಹಣವನ್ನು ನಾವು ತೆಗೆದು ಡ್ರೈ ಫ್ರೂಟ್ಸ್, ವೆಜಿಟೇಬಲ್ಸ್ ಗೆ ಹಾಕಿದ್ರೆ ನಮ್ಮ ಹೆಲ್ತ್ ಕೂಡ ತುಂಬಾ ಒಳ್ಳೆಯ ರೀತಿಯಲ್ಲಿ ಇರ್ತದೆ. ಈಗ ಹೆಲ್ದಿ ಫ್ಯಾಟ್ ಲಾಸ್ ಗೆ ಯಾವುದನ್ನು ತಿನ್ನಬಾರ್ದು? ಈ ಮೈದಾ, ಶುಗರ್ ಮತ್ತು ರಿಫೈನ್ಡ್ ಆಯಿಲ್, ಟ್ರಾನ್ಸ್ ಫ್ಯಾಟ್ ಇದನ್ನು ತಿನ್ನಬಾರ್ದು. ಯಾವ ಆಹಾರವನ್ನು ನಾವು ತಿನ್ನಬಾರ್ದು ಹೆಲ್ದಿ ಫ್ಯಾಟ್ ಲಾಸ್ಗೋಸ್ಕರ ಅಂತ ಹೇಳಿ ನಾನು ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೇನೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೀವು ಅದನ್ನು ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ಖಂಡಿತವಾಗಿ ನೋಡಿ. 30 ದಿನಗಳ ಕಾಲ ಈ ಶುಗರ್, ಮೈದಾ ಮತ್ತೆ ಈ ರಿಫೈನ್ಡ್ ಆಯಿಲ್ ಅನ್ನು ಬಿಟ್ಟು ನೋಡಿ. ನಿಮ್ಗೆ ನಿಮ್ಮ ಒಳಗಿನ ಚೇಂಜಸ್ ಗೊತ್ತಾಗ್ತದೆ. ನೀವು ಎಷ್ಟು ಎನರ್ಜೆಟಿಕ್ ಫೀಲ್ ಮಾಡ್ತೀರಿ, ಹಾಗೆ ನೀವು ಯಾವ ರೀತಿಯಲ್ಲಿ ಸ್ಟ್ರೆಸ್ ಇರದೆ ಇರ್ತೀರಿ, ಅದೇ ರೀತಿಯಲ್ಲಿ ಕಲಿಕೆ ಅಥವಾ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಯಾವ ರೀತಿಯಲ್ಲಿ ಹೆಚ್ಚಾಗ್ತದೆ ಇದು ನಿಮ್ಗೆ ಗೊತ್ತಾಗ್ತದೆ. ನೀವ್ ಎಣಿಸ್ಬೋದು ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ ಹೇಳ್ತೀರಿ, ಆದ್ರೆ ತಿನ್ನೋದು ಏನು? ನಾವು ನಾರ್ಮಲ್ ಆಗಿ ಏನ್ ತಿಂತೇವೆ? ಇಡ್ಲಿ ಇರ್ಲಿ, ದೋಸೆ ಇರ್ಲಿ, ಎಗ್ಸ್, ಬಾಯ್ಲ್ಡ್ ಎಗ್ ಇರ್ಬೋದು, ಆಮ್ಲೆಟ್, ಡ್ರೈ ಫ್ರೂಟ್ಸ್, ಫ್ರೂಟ್ ಜ್ಯೂಸಸ್, ಅವಲಕ್ಕಿ ಇದನ್ನೆಲ್ಲ ತಿನ್ಬೋದು. ಈಗ ಸ್ನೇಹಿತರೆ, ತಿನ್ನುವಾಗ ಕೆಲವು ಟಿಪ್ಸ್ ಅನ್ನು ಹೇಳ್ತೇನೆ. ತುಂಬಾ ತಿನ್ಬಾರ್ದು ಅಂತ ಹೇಳಿದ್ರೆ ಇದನ್ನು ಫಾಲೋ ಮಾಡಿ. ತಿನ್ನುವ ಅರ್ಧ ಗಂಟೆ ಮುಂಚೆ ನೀವು 1 ಗ್ಲಾಸ್ ಅನ್ನು ನೀರು ಕುಡೀರಿ. ಹಾಗೂ ತಿಂದು 1 ಗಂಟೆ ಆದ ಮೇಲೆ 1 ಗ್ಲಾಸ್ ನೀರು ಕುಡೀರಿ. ಹಾಗೆ ತಿನ್ನುವಾಗ ಸಣ್ಣ ಸಣ್ಣ ಪ್ಲೇಟ್ಸ್ ಅನ್ನು ಬಳಸಿ ಕೈಯಿಂದಲೇ ತಿನ್ನೋದು ಒಳ್ಳೇದು. ಇನ್ ಕೇಸ್ ನೀವು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಣ್ಣ ಪ್ಲೇಟ್ ಮತ್ತೆ ಸಣ್ಣ ಸ್ಪೂನ್ ಅನ್ನು ಯೂಸ್ ಮಾಡಿ. ಮತ್ತೆ ಹೊಟ್ಟೆ 100% ಫುಲ್ ಆಗುವ ತನಕ ತಿನ್ಬೇಡಿ. 80% ಫುಲ್ ಆದ್ರೆ ಸಾಕು. ಸ್ನೇಹಿತರೆ, ಇದೆಲ್ಲ ತಿನ್ನುವ ವಿಷಯ ಆಯ್ತು. ಈಗ ನಾವು ಎಕ್ಸಸೈಸ್ ವಿಷಯವಾಗಿ ನೋಡೋಣ. ತಿನ್ನೋದ್ರೊಟ್ಟಿಗೆ ನಮ್ಗೆ ಎಕ್ಸಸೈಸ್ ಕೂಡ ತುಂಬಾ ಅಗತ್ಯ. ಎಕ್ಸಸೈಸ್ ಅಂತ ಹೇಳುವಾಗ ಅದರಲ್ಲಿ 3 ಟೈಪ್ ಬರ್ತದೆ. ಈ ಸ್ಟೆಮಿನಾ ಎಕ್ಸಸೈಸ್ ಅಂತ ಹೇಳಿದ್ರೆ ರನ್ನಿಂಗ್ ಇರ್ಲಿ, ಕಾರ್ಡಿಯೋವ್ಯಾಸ್ಕ್ಯುಲರ್ ಎಕ್ಸಸೈಸಸ್ ಅಂತ ಹೇಳ್ಬೋದು, ಸ್ವಿಮ್ಮಿಂಗ್, ಸ್ಪೋರ್ಟ್ಸ್ ಕೂಡ ಬರ್ತದೆ. ಇದರಲ್ಲಿ ಹಾರ್ಟ್ ರೇಟ್ ಹೆಚ್ಚಾಗುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅಲ್ಲಿ ಈಗ ಯೋಗ ಇರಲಿ, ಸೂರ್ಯ ನಮಸ್ಕಾರ ಇಂಥ ಎಕ್ಸಸೈಸ್ ನಮ್ಮ ದೇಹವನ್ನು ಸ್ಟ್ರೆಚ್ ಮಾಡಿ ಫ್ಲೆಕ್ಸಿಬಿಲಿಟಿಯನ್ನು ಹೆಚ್ಚು ಮಾಡ್ತದೆ. ಈಗ 3ನೇದಾಗಿ ಬರುವಂಥದ್ದು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್. ಜಿಮ್ಮಿಗೆ ಹೋಗುವಂಥದ್ದು, ಸ್ಕ್ವಾಟ್ಸ್, ಪ್ಲಾಂಕ್ಸ್, ಪುಷ್ಅಪ್ಸ್ ಈ 3 ರೀತಿಯ ಎಕ್ಸಸೈಸಸ್ ನಲ್ಲಿ ಬ್ಯಾಲೆನ್ಸ್ ಇರಬೇಕು. ನೀವು ವೇಟ್ ಲಾಸಿಗೋಸ್ಕರ ಯಾವ ಎಕ್ಸಸೈಸ್ ಮಾಡ್ತಾ ಇದ್ದೀರಿ ಅದು ಇಂಪಾರ್ಟೆಂಟ್ ಅಲ್ಲ. ನೀವು ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತಾ ಇದ್ದೀರಿ ಅದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಗೆ ಖುಷಿ ಕೊಡುವಂತಹ ಯಾವುದೇ ಒಂದು ಎಕ್ಸಸೈಸ್ ಅನ್ನು ಮಾಡ್ಬೋದು. ನೀವು 30 ನಿಮಿಷ ಜುಂಬಾ ಮಾಡಿ ಅಥವಾ 30 ನಿಮಿಷ ಸೈಕ್ಲಿಂಗ್ ಮಾಡಿ. ಯಾವ್ದು ಮಾಡಿದ್ರು ಕೂಡ ನಿಮ್ಗೆ ಯಾವ್ದ್ರಲ್ಲಿ ಕ್ಯಾಲರೀಸ್ ಹೆಚ್ಚು ಬರ್ನ್ ಆಗ್ತದೆ ಮತ್ತೆ ಯಾವ್ದ್ರಲ್ಲಿ ಸಂತೋಷ ಕೊಡ್ತದೆ ಅದನ್ನು ನೀವು ಮಾಡಿ. ಹಾಗೆ ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಯನ್ನು ಕೂಡ ಮಾಡ್ಕೊಳ್ಬೇಕು. ಈಗ ನಾವು ಲಿಫ್ಟ್ ಅಲ್ಲಿ ಹೋಗುವುದಕ್ಕಿಂತ ಸ್ಟೆಪ್ಸ್ ಹತ್ತಿಕೊಂಡು ಹೋಗುದು, ಆಫೀಸ್ ಅಥವಾ ನಮ್ಮ ಸ್ಕೂಲ್ ಹತ್ರ ಇದ್ರೆ ನಡ್ಕೊಂಡು ಹೋಗುದು ಅಥವಾ ಸೈಕಲ್ ಅಲ್ಲಿ ಹೋಗುದು, ವೆಹಿಕಲ್ ತಗೊಳ್ಳದೆ ಸೈಕಲ್ ಅಥವಾ ನಡ್ಕೊಂಡು ಹೋದ್ರೆ ನಮ್ಮಲ್ಲಿ ಇಂಥ ಸಣ್ಣ ಸಣ್ಣ ಕೆಲಸದಲ್ಲಿ ಕೂಡ ಕ್ಯಾಲರೀಸ್ ಖರ್ಚಾಗ್ತದೆ. ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಂಥ ಸಣ್ಣ ಸಣ್ಣ ಬದಲಾವಣೆಯನ್ನು ಕೂಡ ನಾವು ಜೀವನದಲ್ಲಿ ಮಾಡ್ಕೊಳ್ಳೋದು ತುಂಬಾ ಅಗತ್ಯ. ಆದಷ್ಟು ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಕೊಳ್ಳಿ. ಈ ತೂಕ ಹೆಚ್ಚಾಗುವುದು ಹಾಗೂ ಸ್ಟ್ರೆಸ್ಸಿಗೂ ಒಂದು ಲಿಂಕ್ ಇದೆ. ನಾವು ಸ್ಟ್ರೆಸ್ ಆದಾಗ ಅಂತ ಹೇಳಿದ್ರೆ ನಾವು ಒತ್ತಡದಲ್ಲಿರುವಾಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಲೆವೆಲ್ ಹೆಚ್ಚಾಗುತ್ತೆ. ಇದರಿಂದ ಮೆಟಾಬಾಲಿಸಮ್ ರೇಟ್ ಕಡಿಮೆ ಆಗ್ತದೆ. ತುಂಬಾ ಸಿಹಿ ತಿಂಡಿ ತಿನ್ಬೇಕು ಅಂತ ಕಾಣಿಸುತ್ತೆ. ಇದನ್ನು ಸ್ಟ್ರೆಸ್ ಈಟಿಂಗ್ ಅಂತ ಕೂಡ ಹೇಳ್ತಾರೆ. ನಿಮ್ಗೆ ತೂಕ ಇಳಿಸ್ಬೇಕಂತ ಹೇಳಿದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬಾನೇ ಅಗತ್ಯ. ಇದಕ್ಕಾಗಿ ನೀವು ಧ್ಯಾನ, ಪ್ರಾಣಾಯಾಮ, ಯೋಗ, ಸ್ನೇಹಿತರೊಂದಿಗೆ ಅಥವಾ ಫ್ಯಾಮಿಲಿಯೊಂದಿಗೆ ತುಂಬಾ ಒಳ್ಳೆಯ ಒಂದು ಸಮಯವನ್ನು ಕಳೆಯೋದು ಕೂಡ ತುಂಬಾನೇ ಅಗತ್ಯ. ತೂಕ ಯಾವ ರೀತಿಯಲ್ಲಿ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಅದೇ ನಾನು ಈ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಡಯಟ್, ಎಕ್ಸಸೈಸ್ ಮತ್ತೆ ಯಾವ ರೀತಿಯಲ್ಲಿ ಸ್ಟ್ರೆಸ್ ಮ್ಯಾನೇಜ್ ಮಾಡುವಂಥದ್ದು ಇದನ್ನೆಲ್ಲ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು
ತೂಕ ಕಳೆದುಕೊಳ್ಳಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.